ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಂದು SHG ರಿಪೋರ್ಟ್ ಬಂದಿದೆ. ಸೊ ಆ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆಯಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ನಂದು ಓಲೇಷನ್ ಇಂಡಕ್ಷನ್ ಫೇಲ್ಯೂರ್ ಏನೇನು ಟ್ರೀಟ್ಮೆಂಟ್ ಆಯಿತು ಅಂತ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದರು ಅಂತ ಹೇಳ್ತಿದ್ದೀನಿ. ಸೊ SHG ರಿಪೋರ್ಟಲ್ಲಿ ನಂಗೆ ಏನಿದೆ ಅಂದರೆ, ಯುಟ್ರೈನ್ ಕ್ಯಾವಿಟಿ ನಾರ್ಮಲ್ ಆಗಿದೆ. ಲೆಫ್ಟ್ ಸೈಡು ನನಗೆ ಡೈ ಕಾಣಿಸಿದೆ, ಅಂದರೆ ಯೂಟ್ರಸಲ್ಲಿ ಡೈ ಇಂಜೆಕ್ಟ್ ಮಾಡ್ತಾರೆ. ಯೂಟ್ರಸಿಂದ ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಕ್ಲಿಯರಾಗಿ ಕಾಣಿಸಿದ್ರೆ, ಫ್ಲೋ ಕಾಣಿಸಿದ್ರೆ ಬ್ಲಾಕ್ ಇಲ್ಲ ಅಂತ ಅರ್ಥ. ಅಥವಾ ಬ್ಲಾಕ್ ಇದ್ದರೆ ಅದು ಪಾಸೇ ಆಗಲ್ಲಲ್ವಾ. ಸೊ ಅದರಲ್ಲಿ ಏನೋ ಬ್ಲಾಕ್ ಇದೆ, ಏನೋ ಸಮಥಿಂಗ್ ಫೈಬ್ರಾಯ್ಡ್ ಏನಾದರೂ ಇರ್ರೆಗ್ಯುಲರಿಟಿ ಏನೋ ಕಂಡಿರುತ್ತೆ ಅವ್ರಿಗೆ ಅಂತ ಅರ್ಥ. ಸೊ ನನ್ನ ರೈಟ್ ಸೈಡ್ ನಾರ್ಮಲಾಗಿ ಕಾಣಿದೆ, ಬಟ್ ಲೆಫ್ಟಲ್ಲಿ ಕಾರ್ನಿಯಲ್ ಬ್ಲಾಕ್ ಇದೆ ಅಂತ ತೋರಿಸಿದೆ ಈ ರಿಪೋರ್ಟಲ್ಲಿ. ಸೊ ನಾನು ಇವಾಗ ನಮ್ಮ ಡಾಕ್ಟರ್ ಹತ್ರ ಹೋಗಿ ವಾಪಸ್ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಕೇಳಬೇಕು, ಏನು ಹೇಳ್ತಾರೆ ಅಂತಂದು. ಬಟ್ ಆ್ಯಕ್ಚುಲಿ ಎಗ್ ರಿಲೀಸ್ ಆಗುತ್ತಲ್ಲ, ಎರಡೂ ಸೈಡು ಎಗ್ ರಿಲೀಸ್ ಆಗುತ್ತೆ. ಬಟ್ ಎರಡೂ ಸೈಡು ಬ್ಲಾಕ್ ಇದ್ದರೆ ಎಗ್ ರಿಲೀಸ್ ಆಗಲ್ಲ. ಆವಾಗ ಒಂದೇ ಒಂದು ಆಪ್ಷನ್ ಇರುತ್ತೆ, IVF. ಸೊ ಅಟ್ಲೀಸ್ಟ್ ನಂದು ಒಂದು ಸೈಡ್ ಓಪನ್ ಇದೆಯಲ್ಲ, ಸೊ ನೋಡೋಣ ಏನು ಹೇಳ್ತಾರೆ. ಅಥವಾ ತಿರ್ಗಾ ಓಲೇಷನ್ ಇಂಡಕ್ಷನ್ ಮಾಡೋಕ್ಕೆ ಹೇಳ್ತಾರಾ, ಅಥವಾ IUI ಹೇಳ್ತಾರೆ, ಐ ಡೋಂಟ್ ನೋ ವಾಟ್ ಶಿಲ್ ಟೆಲ್. ಅಲ್ಲಿ ಕನ್ಸಲ್ಟ್ ಮೈ ಡಾಕ್ಟ್ರ್. ಸೊ ನಾನು ಅದೇ ಅಪ್ಡೇಟ್ ಕೊಡಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದು. SHG ಯಾರಾದರೂ ಮಾಡಿಸ್ಕೊಂಡಿದ್ರೆ ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು, ನಿಮ್ದು ಏನು ಬಂತು, ಇಫ್ ಇನ್ ಕೇಸ್ ಯಾರಿಗಾದ್ರೂ ಹಿಂಗೇನಾದರೂ ಕಾಂಪ್ಲಿಕೇಶನ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೇನಾದರೂ ಹಿಂಗಿದ್ದರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾನು ಕೇಳ್ತೀನಿ. ಸೊ ಯಾರೇ ಏನೇ ಇರಲಿ, ನಿಮ್ಮದು ಪ್ರೊಸೀಜರ್ ಏನಾದರೂ ಇರಲಿ, IVF, ಬ್ಲಾಕು, ICSI, IUI, ಹಿಂಗೇನಾದ್ರು ಪ್ರೊಸೀಜರ್ ನೀವೇನಾದರೂ ಅನುಭವಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಹೆಂಗಿತ್ತು ಅಂತಂದು. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೇಳಿರೋ ಹಂಗೆ ನನಗೆ ಒಂದಿಬ್ಬರು ಮತ್ತೆ ತಿರ್ಗಾ SHG ಮಾಡಿಸ್ಕೊಂಡವ್ರು ಮೆಸೇಜ್ ಮಾಡಿದ್ರಿ ದಟ್ ಅವ್ರಿಗೂ ಪೇನ್ ಆಗಿತ್ತು ಅಂತ. ಬಟ್ ಇವಾಗ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಎಲ್ಲ ಇವಾಗ ಅನೆಸ್ಥಿಷಾ ಕೊಟ್ಬಿಟ್ಟೇ ಮಾಡ್ತಾರೆ. ಪ್ಲೀಸ್ ಕೇಳ್ಕೊಂಡು ಹೋಗಿ. ಅನೆಸ್ಥಿಷಾ ಕೊಟ್ಬಿಟ್ಟು ಮಾಡ್ತಾರೆ ಅಂದರೆ ಪ್ಲೀಸ್ ಅದನ್ನೇ ಆಪ್ಟ್ ಮಾಡಿ. ಯಾಕಂದರೆ ಆಪ್ಷನ್ ಇದೆ ನಿಮ್ಗೆ. ಅಟ್ಲೀಸ್ಟ್ ಪೇನ್, ಯು ವಿಲ್ ನಾಟ್ ಗೋ ಥ್ರೂ ಪೇನ್ ಅಲ್ವಾ. ತುಂಬ ಪೇನ್ ಆಗಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್. ಪೇನ್ ಆದರೆ ತುಂಬ ಅನ್ಈಸಿ ಫೀಲ್ ಆಗುತ್ತೆ. ಅಬ್ಡಾಮಲ್ ಅದೇ ಒಂದು 3-4 ಡೇಸ್ವರೆಗೂ, 3-4 ಡೇಸ್ ಅಲ್ಲ, ನನಗೆ ಅವಾಗವಾಗ ಒಂದು ಸ್ವಲ್ಪ ಫೇಂಟಾಗಿ ಒಂದು 10 ಡೇಸ್ವರೆಗೂ ಹಾಗೆ ಒಂಥರ ಪೇನ್ ಇತ್ತು. ಅದು ಇನ್ನೊಂದು ಏನು ಅಂದರೆ, ಅವರು 3 ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅಂದರೆ ಏನಾದರೂ ಇನ್ಫೆಕ್ಷನ್ ಅದು ಉಳಿಬಾರ್ದು ಅನ್ನೋದಕ್ಕೆ 3 ಟ್ಯಾಬ್ಲೆಟ್ ಕೊಡ್ತಾರೆ. ನನಗೆ ಅದು ಟ್ಯಾಬ್ಲೆಟ್ ತೊಗೊಂಡ್ಮೇಲೂ ನೆಕ್ಸ್ಟ್ ಡೇನೂ ನಂಗೆ ಒಂಥರ ಪೇನ್ ಆಗ್ತಾಯಿತ್ತು. ನನಗೆ ಏನೇನೋ ತಲೆಯಲ್ಲಿ ಥಾಟು, ಇನ್ಫೆಕ್ಷನ್ ಏನಾದರೂ ಆಗಿಬಿಟ್ಟಿದೆ ಹಾಗೆ ಹಿಂಗೆ ಅಂತ. ಆ ಥರ ಏನೂ ಆಗಲ್ಲ. ಇಷ್ಟೊಂದು ಜನ ಮಾಡಿಸ್ಕೊಂಡಿದ್ದಾರೆ, ನಾನು ಯೂಟ್ಯೂಬಲ್ಲೂ ನೋಡಿದ್ದೀನಿ. ಆಮೇಲೆ ನಾನೇ ಎಷ್ಟೊಂದು ಜನ ನೋಡಿದ್ದೀನಿ. ಆ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲೂ ಕೇಳಿದ್ದೆ ನಾನು, ಮತ್ತು ವಾಪಸ್ ನಾನು ಹಾಸ್ಪಿಟಲ್ಗೆ ಹೋದ್ಮೇಲೂ ಕೇಳಿದ್ದೀನಿ. ಸೊ ತುಂಬ ತಲೆಯಲ್ಲಿ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ನಿಮ್ಮ ಬಾಡಿ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಡಾಕ್ಟ್ರ್ ಮೇಲೆ, ಎಸ್ಪೆಷಲಿ ಡಾಕ್ಟ್ರ್ ಮೇಲೆ ನಂಬಿಕೆ ಇರಲಿ. ತುಂಬ ಡಾಕ್ಟರ್ನ ಸ್ವಿಚ್ ಆಗೋಕ್ಕೆ ಹೋಗ್ಬಿಡಿ. ಓಕೆ, ಒಪಿನಿಯನ್ ಕೇಳಿ. ಏನಾದರೂ ದೊಡ್ಡ ಪ್ರೊಸೀಜರ್ ಹೇಳಿದಾಗ ಒಂದು ಒಪಿನಿಯನ್ ಕೇಳಿ. ತುಂಬ ಸ್ವಿಚ್ ಆಗೋಕ್ಕೆ ಹೋಗ್ಬಿಡಿ. ಯಾಕಂದರೆ ತಿರ್ಗಾ ಅದೇ ಟೆಸ್ಟ್ ಮಾಡಿಸ್ತಾರೆ, ತಿರ್ಗಾ ಅದೇ ಬ್ಲಡ್ ವರ್ಕು, ಅದೇ ಸ್ಕ್ಯಾನು, ಫಾಲಿಕಲ್ ಸ್ಕ್ಯಾನು, ಟೂ ಮಚ್ ಆಗೋಗ್ಬಿಡುತ್ತೆ. ಸೊ ಒಬ್ಬರೇ ಡಾಕ್ಟ್ರನ್ನ ಒಂದು ಒಪಿನಿಯನ್ ಕೇಳಿ. ಯು ಟ್ರಸ್ಟ್ ಯುವರ್ ಡಾಕ್ಟ್ರ್. ಫಸ್ಟೇ ನೀವು ಡಾಕ್ಟ್ರನ್ನ ಒಬ್ಬರನ್ನ ಮೀಟ್ ಆಗ್ತೀರಾ ಅಂದರೆ ಅವರೆಲ್ಲ ಹೆಂಗಿದ್ದಾರೆ ಅಂತ ಕೇಳ್ಕೊಂಡೇ ಹೋಗ್ತಾರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ವಿಲ್ ಬಿ ತುಂಬ ಚೆನ್ನಾಗಿ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಮೆಡಿಕಲ್ ಫೆಸಿಲಿಟಿ. ಇಷ್ಟೊಂದು ಡಾಕ್ಟರ್ಸು, ಇಷ್ಟು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆಲ್ಲ ನೋಡಿದ್ದೀನಲ್ಲ. ಸೊ ತುಂಬ ಒಳ್ಳೆಯವರಿದ್ದಾರೆ ನಮ್ಮದ್ರಲ್ಲಿ. ಬಟ್ ಅಷ್ಟೇ, ನಿಮ್ಗೇನು ಪ್ರಾಬ್ಲಮ್ ಇದೆ, ಟಾಕ್ ಟು ಯುವರ್ ಡಾಕ್ಟರ್ ಆ್ಯಂಡ್ ಸಾರ್ಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ನನ್ನ ಡಾಕ್ಟರ್ ಏನು ಅಪ್ಡೇಟ್ ಕೊಡ್ತಾರೆ, ಐ ವಿಲ್ ಟೆಲ್ ಯು, ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.